ನಮಸ್ಕಾರ. ಸರ್ಕಾರ ಮಾಡದ ಕೆಲಸವನ್ನು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಮಾಡುತ್ತಿದ್ದಾರೆ. ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹರಪಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಈಶ್ವರ ಸ್ವಾಮಿಗೆ ಸಹಸ್ರ ಬಿಲ್ವಾರ್ಚನೆ, ಪೂಜೆ ಹಾಗೂ ಧಾರ್ಮಿಕ ಸಭೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರೇವಣಸಿದ್ದ ಶಿವಾಚಾರ್ಯ ಸ್ವಾಮೀಜಿ ರಾಮಘಟ್ಟ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರತಿಯೊಂದು ಊರುಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಬರುತ್ತಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರ ಪೂರ್ವಜರಿಂದಲೂ ಈ ಕಾರ್ಯಕ್ರಮ ನಡೆದುಕೊಂಡು ಬರುತ್ತಿದೆ. ಸರ್ಕಾರ ಮಾಡದಂತಹ ಕೆಲಸಗಳನ್ನು ಹೆಗ್ಗಡೆಯವರು ಮಾಡಿಕೊಂಡು ಬರುತ್ತಿದ್ದಾರೆ. ಸರ್ಕಾರ ಕಾನೂನು ಜಾರಿಗೆ ತಂದರೆ ಮಾತ್ರ ಕುಡಿಯುವುದನ್ನು ಬಿಡಿಸಲು ಸಾಧ್ಯ. ಸಂಘ ಸಂಸ್ಥೆಗಳಿಂದ ಮದ್ಯವ್ಯಸನ ಬಿಡಿಸಲು ಸಾಧ್ಯವಿಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಿರುದ್ಯೋಗಿಗಳಿಗೆ ಸಾಲದ ರೂಪದಲ್ಲಿ ಹಣ ನೀಡಿ ಅನೇಕ ಸ್ವಯಂ ಉದ್ಯೋಗ ಮಾಡಲು ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಎಂದು ಹೇಳಿದರು. ವಿವಿಧ ವಾದ್ಯಗಳೊಂದಿಗೆ ರಾಮಘಟ್ಟ ಮಹಾಸ್ವಾಮಿಗಳನ್ನು ಕುಂಭಕಾಲ ಈ ಹೊತ್ತ ಮಹಿಳೆಯರೊಂದಿಗೆ ಮೆರವಣಿಗೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಶಿವಕುಮಾರ ಸ್ವಾಮಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಡ್ಡಳ್ಳಿ ಕೆಂಚಪ್ಪ, ಎಂಎಸ್ ಮಮತಾ ಸಿದ್ದನಗೌಡ, ಕೃಷಿ ಪಂಡಿತ ಪ್ರಕಾಶ್, ಪಣಿಯಾಪುರದ ಲಿಂಗರಾಜ್, ಬಸವರಾಜ್, ಯೋಜನಾಧಿಕಾರಿ ಬಾಬು ಹಾಗೂ ಸರಿತಾ, ಎಂ ಮಂಜುನಾಥ್, ಮೇಲ್ವಿಚಾರಕರು ಮಮತಾ, ಸೇವಾ ಪ್ರತಿನಿಧಿ, ಎಲ್ಲ ಒಕ್ಕೂಟದ ಸರ್ವ ಸದಸ್ಯರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ಹೊಸ ದೇವಸ್ಥಾನ ಆಗೋದು ಸಂಶಯ ಇಲ್ಲ. ಆ ಪುಣ್ಯ ಫಲ ಪ್ರಾಪ್ತಿಯಿಂದ ಯಾವ ನೀವು ಶಕ್ತಿ ಬರುತ್ತೆ. ಒಂದು ಪತ್ನಿ ಧರಿಸಿದ್ರೆ ಲಿಂಗಕ್ಕೆ ಅಷ್ಟು ಪುಣ್ಯ ಐತಿ. ಅದು 1008 ಪತ್ನಿ ಧರಿಸುವುದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ತಾಯಿಂದಿರಿಗೂ, ಪುರುಷರಿಗೂ, ಮತ್ತೆ ಅಲ್ಲಿ ಶಿವ ಮಾಡ್ತಕ್ಕಂಥವ್ರಿಗೂ, ಭಜನೆ ಸಂಘದಲ್ಲಿರ್ಬೋದು, ಗೋಳಿನವರಿರ್ಬೋದು, ಆರತಿ ಇರ್ತಂದ್ರೆ ಕುಂಭಾಭಿಷೇಕ ಇವೆಲ್ಲರಿಗೂ ಅಷ್ಟು ಪುಣ್ಯ ಫಲ ಪ್ರಾಪ್ತಿ ಆಗ್ತದೆ, ಸಂಶಯ ಇಲ್ಲ. ಯಾಕಂದ್ರೆ ವೇದ, ಆಗಮ, ಉಪನಿಷತ್ತುಗಳ ಯಾವ ಸುಳ್ಳಕ್ಕಾಗಲ್ಲ. ಈ ವೈಜ್ಞಾನಿಕ ಪ್ರಕಾರ ನಾವು ಸವಾಲಾಗ್ತಾನೆ ಸೂರ್ಯನಿಗೆ ಚಂದ್ರನ ಜ್ಞಾನ ಹಿಡಿತೈತೆ ಅಂತ ನೀವು ಟಿಕೆಟ್ ನೋಡ್ತೀವಿ. ನಮ್ಮ ಪಂಚಾಂಗ ಬರುತ್ತೆ ಗಣಿತ ಮಾಡಿ ಅವ್ನು ಎಷ್ಟು ಗಂಟೆ 12 ಗಂಟೆ 10 ನಿಮಿಷ 5 ಸೆಕೆಂಡ್ ಅಂತ ಬರೀತ ಅಷ್ಟೇ ಅಲ್ಲಿ ಜ್ಞಾನ ಹಿಡಿತದೆ. ಮತ್ತು ನಂಬ್ತಿ ಬಿಡ್ತೀರ ವೇದ ಆಗಮ ಪ್ರಕಾರ ಅಥರ್ಣ ವೇದ ಅಂತಾರೆ. ಜ್ಯೋತಿಷ್ಯ, ಜ್ಯೋತಿ ಅಂದ್ರೆ ಬೆಳಕು, ವಿಷಯ ಅಂದ್ರೆ ಕತ್ತು. ಅವೆರಡು ಮುಗಿಸಿ ಜ್ಯೋತಿಷ್ಯ. ಕತ್ತಲನ್ನು ಒಳಗೊಳ್ಳಬೇಕು, ಬೆಳಕು ಬೇಕು. ಹಿಂಗಾಗಿ ಮನುಷ್ಯನ ತೆಗೆದು ಅಜ್ಞಾನವನ್ನು ಹೊರ ಹಾಕಬೇಕಂದ್ರೆ ಜ್ಞಾನ ಬೇಕು. ಅದು ಜ್ಯೋತಿಷ್ಯ ಅಂತ. ಅದು ಗೊತ್ತಿದ್ರೆ ಬರೀ ಇಂಗ್ಲಿಷ್ ಕಲಿತಂತ ಕೆಲವು ಬೀಳ್ತದೆ. ನಾವು 65 ಇಸ್ವಿಯಲ್ಲಿ 4 ಸಾಲ ಕಲಿಬೇಕಾದ್ರೆ ಈ ಒಂದು ವ್ಯವಸ್ಥೆ ಅಷ್ಟಮಟ್ಟ ಬರ್ತಲ್ಲ. ಈ ನೆನಪು ನಮಗೆ ಇಷ್ಟಿಷ್ಟ ಖರಪತ್ರ ಅಂತ ಅಂಗೈ ಖರಪತ್ರ ಇಷ್ಟು ಸ್ಪೀಡ್ ಮಾಡ್ತಾರೆ. ಮತ್ತೆ ಮುಂದೆ ಇದನ್ನು ಓದಿದವರು ಮತ್ತೆ 100 ಪತ್ರಿಕೆ ಮಾಡಿ ಅನಿಸ್ಬೇಕದ್ದು ಮಂಜು ಆಶೀರ್ವಾದಬೇಕಂತಂದ್ರೆ ಆ ಕಾಲದಲ್ಲಿ ಯಾರಾದ್ರೂ ಸಾಲ ಕೊಡ್ತಾರೆ ರೈತ ವಾಪಸ್ ಕೊಡಿದ್ದಾಗ ಅವ್ನು ಮಂಜಾತ್ ಲೆಕ್ಕ ಮಾಡ್ತಿದ್ದ. ಸ್ವಾಮಿ, ನಾನು ಇಷ್ಟು 1000 ರೂಪಾಯಿ ಕೊಟ್ಟಿದ್ದೆ, ಅವ್ನು ಬಡ್ಡಿನ ಕೊಟ್ಟದ, ಹಸರು ಕೊಟ್ಟದ, ದಯವಿಟ್ಟು ಬೆವರು ಸೂಸಿ ದುಡ್ಡದು ನಂಗೆ ವಾಪಸ್ ಬಂದರೆ ನಿನಗೆ 101 ರೂಪಾಯಿ ಕೊಡ್ತಾನೆ ಅಂದ್ರೆ ಗಾಡಿ ಮನೆಯಾಗಿ ಮಾಡಿದ್ರೆ ಆ ದುಡ್ಡು ವಾಪಸ್ ಮಾಡಂತೆ ಕೊಟ್ಟು ವಾಪಸ್ ಅಂತ ದಿವ್ಯ ಶಕ್ತಿ ಅವಾಗಲ್ಲ. ಮಂಜೆ ಹೆಗ್ಡೆಯವರು, ರತ್ನೂರ ಹೆಗ್ಡೆಯವರು, ಈ ನಾವು ವೀರೇಂದ್ರ ಹೆಗ್ಡೆಯವರು ಈ ರೀತಿ ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಭಾರತ ದೇಶದಲ್ಲಿ ಇಂಥ ಸಂಸ್ಕೃತಿ ಸರ್ಕಾರವರು ಮಾಡ್ತಕ್ಕಂಥ ಕೆಲಸವನ್ನ ಈ ಒಂದು ಸಂಸ್ಥೆಗಳು ಮಾಡ್ತದೆ. ನೀವು ಕೊಡಕೊಳ್ಳಿ ವ್ಯವಹಾರವನ್ನ ಧರ್ಮ ಅಂತಕ್ಕಂಥದ್ದು ಏನಿತ್ತಲ್ಲ, ಧರ್ಮ ಧರಿಸು ಸುಟ್ಟಾಕು. ಏನು ಸುಟ್ಟಾಕ? ಮರ್ಮ. ಗೊತ್ತಿರಬೇಕಂತ ಪಾಪಗಳನ್ನು ಸುಟ್ಟಾಕ ಶಕ್ತಿ ಏನಿದೆ ಧರ್ಮ.
ಅದಕ್ಕೆ ಅಂತ ಧರ್ಮವನ್ನ ಮೈ ಎತ್ತಿರ್ತಕ್ಕಂಥ ಈ ನಮ್ಮ ಶಿವಕೋಟ ಸಾಮಾಜಿಕ ಕಾರ್ಯಕ್ರಮ ಮದ್ಯಪಾನ ಕುಡಿಯೋದು ನಿಷೇಧ ಮಾಡಲೇಬೇಕಂತ ನಾವು ನಿಷೇಧ ಮಾಡೋದು ಏನ ನಾಲ್ಕನೇ ಆಗ್ಬೋದು, ಆದ್ರೆ ಕಾನೂನು ಜಾರಿ ತಂದ್ಬಿಟ್ರೆ ಸಂಪೂರ್ಣ ನಿಷೇಧ. ಏನ್ ರಾಜ್ಯ ಆಗ್ತಕ್ಕಂಥ ಸಂವಿಧಾನದಲ್ಲಿ ರಾಜ್ಯಸಭೆಯಲ್ಲಿ ವಿಧಾನಸಭೆಯಲ್ಲಿ ಒಕ್ಕೂಟದಿಂದ ಆಗಿರುವ ಶಾಸನ ಜಾರಿ ತಂದ್ರೆ ಏನು ಕಾನೂನು ಮಾತ್ರ ಅಲ್ಲ, ಇದನ್ನ ಕಾನೂನು ಭಾಗದ ತಂದ್ರೆ ಮಾತ್ರ ಸಂಪೂರ್ಣ ನಾಶ ಆಗತ್ತೆ. ಅಲ್ಲಿವರೆಗೂ ನಾಶ ಆಗಲ್ಲ. ಯಾಕೆ ಈ ಕೆಲವರು ಆಗಲ್ಲ, ಈ ಬುದ್ಧಿ ನಿಷೇಧ ಯಾಕೆ ಭೂಮಂತ್ರಿ